ಕೊಡ್ತಾರೆ ಅಣ್ಣ ಇವರು ಒಂದ್ಸಲ. ಟೀ ಜೊತೆಗೆ ಚಳಿಯಲ್ಲಿ. ಮಚ್ಚಾ ಹೇಗಿದೆ ವೆದರು? ಈ ಥರ ಇರುತ್ತೆ ಅನ್ಕೊಂಡೇ. ಫುಲ್ ಫಾಗ್, ಫುಲ್ ಮಳೆ ಬೀಳ್ತಿದೆ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕ್ರಿಶ್ ಕನ್ನಡಿಗ. ನಾನಿವತ್ತು ಹೋಗ್ತಾ ಇದ್ದೀನಿ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ. ಇದು ಕರ್ನಾಟಕದ ಹೆಮ್ಮೆ, ನಮ್ಮ ಕರ್ನಾಟಕದ ಸ್ವರ್ಗನೇ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಏನ್ ಕಾಟ ಕೊಡ್ತಾರೆ ಅಣ್ಣ ಇವರು. ಒಂದ್ಸಲಿ ಊಟಿ ಅಂತಾರೆ, ಒಂದ್ಸಲಿ ಹಿಮಗೌಸ್ಲೇಮ್ ಅಂತಾರೆ, ಇನ್ನೊಂದ್ ಕಡೆ ವಯನಾಡು ಅಂತಾರೆ. ಅಯ್ಯೋ ಅಣ್ಣ ಏನ್ ಕೊಡ್ತಾರ ಅಣ್ಣ ಕಾಟ ಇವರು. ಹೊಟ್ಟೆ ಉರ್ಸ್ತಾರಣ್ಣ ಇವರು. ಗಾಡಿ ಹೊಡೆದು 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 ಕಾಲು ಹೋಗ್ಬಿಟ್ಟದಣ್ಣ. ಏನ್ ಮಾಡೋದಣ್ಣ. ಈಗ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಮಚ್ಚ ಇದು ಎಷ್ಟನೇ ಸರ್ ಬಂದಿರೋದು ನೀನು? ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ನಾನು 2ನೇ ಸಲ ಬರ್ತಾ ಇರೋದು. ಸೂಪರ್ ಮಗ. ಇಲ್ಲಿ ಸ್ವಲ್ಪ ಬಿಸಿಲಿದೆ, ಮೇಲೆ ಹೋಗ್ಬಿಟ್ಟು ನೋಡೋಣ ಹೇಗಿದೆ ಅಂತ. ತುಂಬ ಕ್ರೌಡ್ ಇವತ್ತು ಇದೆ. ಇವತ್ತು ಸಂಡೇ ಅಲ್ವಾ, ವೀಕೆಂಡ್ ಅಲ್ವಾ. ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ. ಮಚ್ಚ ಏನು ಮಚ್ಚ ಇವತ್ತು ಇಷ್ಟೊಂದು ಜನ ಬಂದಿದ್ದಾರೆ? ಏನು ಮಾಡಿದ್ರೆ ಫುಲ್ಲು ಸಂಡೇ ವೀಕೆಂಡ್ ಬೇರೆ ರಶ್ ಫುಲ್ಲು ರಶ್ ಊರು ಇವತ್ತು. ಎಷ್ಟು ಜನ ಇದ್ದಾರೆ ಅಂದರೆ ನೋಡಿ, ನಾವು ರೀಚ್ ಆಗೋದಕ್ಕೆ ಎಷ್ಟು ಜನ ಇದ್ದಾರೆ. ಮೇ ಬಿ 1 hour ಆಗುತ್ತೆ ಅನ್ಸುತ್ತೆ ಟಿಕೆಟ್ ತಗೊಳ್ಳಿಕ್ಕೆ, ಅಷ್ಟು ಜನ ಇದ್ದಾರೆ. ಲೈನ್ ನೋಡಿ ಅಷ್ಟೊಂದಿದೆ. ಪಕ್ಕದಲ್ಲಿ ನಿಮಗೆ ಅಂಗಡಿಗಳಿದ್ದಾವೆ. ಸೊ ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಏನಾದರೂ ಬೇಕಾದರೆ ಇಲ್ಲಿ ಬಂದು ತಿನ್ನಿ. ಈಗ ನಾವು 3 ಟೀ ಆರ್ಡರ್ ಮಾಡಿದ್ದೀವಿ, ಅದೀಗ ಬರ್ತಿದೆ. ಪಿಕ್ಕ ಏನು ಆರ್ಡರ್ ಮಾಡಿದೀಯಾ? ಬಜ್ಜಿ ಆರ್ಡರ್. ಬಜ್ಜಿ ಹೊರಟಿ. ಈಗ ಬಜ್ಜಿ ಆರ್ಡರ್ ಮಾಡಿದ್ವಿ, 1 ಪ್ಲೇಟು ಬಂದಿದೆ. ಚೆನ್ನಾಗಿದೆ ಮಚ್ಚ. ಹೆಂಗಿದೆ ಬಜ್ಜಿ? ತುಂಬ ಖಾರ ಇದೆ, ಮೂಗ ನೀರು ಬರ್ತಿದೆ. ಖಾರನೇ ಇರಬೇಕು ಆ್ಯಕ್ಚುಲಿ. ಬಜ್ಜಿ ಚೆನ್ನಾಗಿರುತ್ತೆ. ತೋರಿಸು. ಚೆನ್ನಾಗಿದೆ. ಸೂಪರ್. ಟೀ ಜೊತೆಗೆ ಚಳಿಯಲ್ಲಿ ಬಜ್ಜಿ ಕಾಂಬಿನೇಷನ್ನು ವಿತ್ ಫ್ರೆಂಡ್ಸು ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ, ಸಾಕಾಗಿರುತ್ತಲ್ವ. ಸೋ ಬ್ಯೂಟಿಫುಲ್. ಏನೇ ಪಿಕ್ಕ ಕರೆಕ್ಟ್ ತಾನೆ? ಸೂಪರ್. ಕೇರಳ ಎಲ್ಲ ರೋಣಿಗೆರೆ ಈ ಥರ ಟೀ ಸಿಕ್ಕಿಲ್ಲ. ನಿಜ ಹೇಳ್ಬೇಕಂದ್ರೆ 2 ಡೇಸಿಂದ ಟೀ ಕುಡ್ದಿರಲಿಲ್ಲ. ನಮ್ಮ ಕರ್ನಾಟಕ ಟೀನೇ. ಪಕ್ಕದಲ್ಲ ಅಂಗಡಿಗಳಿದೆ, ನಿಮ್ಗೆ ಏನಾದರೂ ಬೇಕಾದರೆ ತಗೊಂಡು ಹೋಗಿ. ಮೇಲೆ ವಾಟರ್ ಬಾಟಲ್ಸ್ ಎಲ್ಲ ತೊಗೊಂಡೋಗ್ಬಿಡಿ, ಪ್ಲಾಸ್ಟಿಕ್ ಎಲ್ಲ ತೊಗೊಂಡೋಗ್ಬಿಡಿ ಮೇಲೆ. ಸೊ ಟಿಕೆಟ್ ತಗೊಂಡು ಈ ಥರ ಗೌರ್ಮೆಂಟ್ ಬಸ್ಸಸ್ ಬರುತ್ತೆ, ಅದರಲ್ಲಿ ಹತ್ತಬೇಕು. ಒಂದು ಟಿಕೆಟ್ ಬೆಲೆ ಬಂದ್ಬಿಟ್ಟು 60 ರೂಪಾಯಿ. ಲೇಡೀಸ್ಗೆ ಫ್ರೀ ಇರುತ್ತೆ, ಕರ್ನಾಟಕದವ್ರಿಗೆ ಮಾತ್ರ. ಸ್ಟ್ಯಾಂಡಿಂಗ್ ಆಗಿರೋದಿಲ್ಲ ಅಂದರೆ ನೆಕ್ಸ್ಟ್ ಬಸ್ ಪಕ್ಕ. ನೆಕ್ಸ್ಟ್ ಬಸ್ ನೋಡಿದ್ರಲ್ಲ ಮತ್ತೆ ಎಷ್ಟು ದಿನ ಆಯ್ತು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಬಸ್ಸಲ್ಲಿ? ಆಲ್ಮೋಸ್ಟ್ ಒಂದು 10 years ಆಯ್ತು ನಾವು. ಈ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟವು ಬಂಡೀಪುರ ಫಾರೆಸ್ಟಲ್ಲಿದೆ. ಇದು ಸಮುದ್ರ ಮಟ್ಟಕ್ಕಿಂತ 1450 ಮೀಟರ್ ಎತ್ತರದಲ್ಲಿದೆ. ಇದು ಚಾಮರಾಜನಗರದಲ್ಲಿದೆ ಗುರು. ಇಲ್ಲಿ ವರ್ಷ ಪೂರ್ತಿ 365 ದಿನವೂ ಮಂಜಿರುತ್ತಂತೆ. ಇಲ್ಲಿ ಸನ್ರೈಸು ಮತ್ತು ಸನ್ಸೆಟ್ ನೋಡೋಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಅನಿಸುತ್ತೆ. ಈ ದೇವಸ್ಥಾನವನ್ನು ಚೋಳರ ರಾಜ ಬಲ್ಲಾಳನು ನಿರ್ಮಿಸಿದನು. ಕ್ರಿಸ್ತ ಶಕ 1315ರಲ್ಲಿ ನಿರ್ಮಿಸಿದನು. ಮೈಸೂರಿನ ಒಡೆಯರು ಈ ದೇವಾಲಯವನ್ನು ಕಾಪಾಡಿಕೊಳ್ಳಲು ತೀವ್ರ ಆಸಕ್ತಿ ತೋರಿದರು. ನಿಮಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ಆ ವ್ಯೂ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಒನ್ ಆಫ್ ದ ಬೆಸ್ಟ್ ವ್ಯೂ. ಕೆಳಗಡೆಯಿಂದ ನೋಡೋಕ್ಕಂತೂ 2 ಕಣ್ಣು ಸಾಲಲ್ಲ, ಆ ಥರ ಇರುತ್ತೆ. ಒಂದು ಸಲ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ. ಇಲ್ಲಿ ಪ್ರೈವೇಟ್ ಗಾಡಿಗಳಿಗೆ ಅಲೋ ಇರಲ್ಲ. ಬೈಕ್ಸು, ಕಾರ್ಸ್ ಎಲ್ಲ ಬಂದುಬಿಟ್ಟು ಕೆಳಗಡೆ ಪಾರ್ಕ್ ಮಾಡಿಬಿಟ್ಟು ನೀವು ಟಿಕೆಟ್ ತಗೊಂಡು ಮತ್ತೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು. ಇಲ್ಲಿ ಸಪ್ರೇಟಾಗಿ
ಗೌರ್ಮೆಂಟ್ ಬಸ್ನ ವ್ಯವಸ್ಥೆ ಸಹ ಇದೆ. ಒಬ್ಬರಿಗೆ 60 ರೂಪಾಯಿ ಆಗುತ್ತೆ. ಮಹಿಳೆಯರಿಗೆ ಫ್ರೀ ಇರುತ್ತೆ ಕರ್ನಾಟಕದವರಿಗೆ. ನೀವು ಬಂದುಬಿಟ್ಟು ಟಿಕೆಟ್ ತಗೊಂಡು ಮೇಲೆ ಹೋಗ್ಬೋದು. ಒಂದ್ಸಲ ಬಂದು ನೋಡಿ. ಇದನ್ನು ಕರ್ನಾಟಕದ ಸ್ವರ್ಗನೇ ಅಂತ ಕರಿಬೋದು ನಾವು. ಅಷ್ಟೊಂದು ಚೆನ್ನಾಗಿದೆ ನೋಡಿ. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಗೂಗಲ್ ಮಗರೆ ಸಾಕು ಸಾಕು. ವೆಲ್ಕಮ್ ಟು ಹಿಮದ ಗೋಪಾಲ ಸ್ವಾಮಿ ಬೆಟ್ಟ. ಶಾಲ್ ವಿ ಗೋ? ಹೇಗಿದೆ ವೆದರು? ಈ ಥರ ಇರುತ್ತೆ ಅನ್ಕೊಂಡೇ ಇರಲಿಲ್ಲ. ಎಲ್ಲೋ ಊಟಿ ಅದು ಇದೆಲ್ಲ ಹೋಗ್ತಿರಲ್ಲ, ಒಂದ್ಸಲ ಬಂದು ನೋಡಿ, ಸಕ್ಕತ್ತಾಗಿದೆ. ಎಲ್ಲಿ ನೋಡಿದ್ರು ಫಾಗ್ ಫುಲ್. ಏನು ಕಾಣಿಸ್ತಿಲ್ವಲ್ಲ? ನಾವೆಲ್ಲ ಆಕಾಶದ ಮೇಲೆ ಇದೀವಿ ಅನ್ಸುತ್ತೆ. ಆಕಾಶ ಒಳಗಡೆ ಇದೀವಿ. ನೋಡಿ ಮತ್ತೆ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ. ಮೋಡದ ಒಳಗಡೆ ನಾವಿದ್ದೀವಿ ಅನಿಸ್ತಾ ಇದೆ, ಅಷ್ಟೊಂದಿದೆ ನೋಡಿ ಫಾಗು. ವರ್ಷದ 365 ದಿನವೂ ಇಲ್ಲಿ ಹಿಮ ಬೀಳ್ತಾ ಇರುತ್ತಂತೆ. ಒಂದ್ಸಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸು. ಈ ಥರ ಎಕ್ಸ್ಪೀರಿಯನ್ಸ್ ಬೇರೆ ಎಲ್ಲೂ ಸಿಗಲ್ಲ. ಊಟಿಗೆ ಅಲ್ಲಿ ಇಲ್ಲೆಲ್ಲ ಹೋಗ್ತೀರಾ ಬೇಸ್ಟು. ಕರ್ನಾಟಕದಲ್ಲಿ ಹಿಮದ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬನ್ನಿ. ಹೇಗಿದೆ ಫಾಗು? ಸಕ್ಕತ್ತಾಗಿದೆ ಅಲ್ವಾ? ಒಂದ್ಸಲ ಬಂದಿದ್ದೀನಿ. ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ನೋಡಿ ಹೇಗಿದೆ ಅಂತ. ಆ ಫಾಗು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸು. ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಮ ಲೈಫಲ್ಲಿ ಮರೆಯಲ್ಲ. ಆ ಥರ ಇದೆ. ನಾವು ಇಲ್ಲೋ ಮೋಡದೊಳಗಡೆ ಇದ್ದೀವ ಅಂತ ಫೀಲ್ ಆಗ್ತಿದೆ ನನಗೆ. ತೇಜೋ, ಯಾವ ಥರ ಅನಿಸ್ತಿದೆ? ಮೋಡದೊಳಗಡೆ ಬಂದು ಇವಾಗ ತಾನೇ ಬಂದೆ, ಫುಲ್ ಕೂಲಾಗಿದೆ. ಆ್ಯಕ್ಚುಲಿ ಇಲ್ಲಿ ಊಟದ ವ್ಯವಸ್ಥೆ ಸಹ ಇದೆ, ಮಧ್ಯಾಹ್ನ ಸಿಗುತ್ತೆ ನಿಮಗೆ ಪ್ರಸಾದ ವ್ಯವಸ್ಥೆ. ಈಗ ಖಾಲಿ ಆಗ್ತಿದೆ. ಕೆಳಗಡೆಯಿಂದ ಮೋಡ ನೋಡ್ತೀವಿ. ಇವತ್ತು ಮೋಡದ ಒಳಗಡೆ ಇದ್ದೀವಿ. ಹೇಳ್ತೀನಿ, ಮತ್ತೆ ಹೇಳ್ತೀನಿ.
ಇಲ್ಲಿ ಕಸ ಎಲ್ಲ ತುಂಬ ಹಾಕಬೇಡಿ, ಮೇಯ್ನಾಗಿ ಸ್ವಚ್ಛತೆಯನ್ನು ಕಾಪಾಡಿ. ಬರುತ್ತಾನೆ ಬಂದ್ಬಿಡಿ ಮೇಲ್ಕ ಎಷ್ಟು ಗಂಟೆಗೆ ಬರುತ್ತೆ? ಬೇರೆ ಬೇರೆ ಆನೆಗಳು ಬರುತ್ತೆ. ಎಲ್ಲ ಹೊಂಟೈತಿವಿ. ಆನೆ ಒಂದೇನಾ? ಮಧ್ಯೆ ಬರ್ತಾ ಇರುತ್ತಾ? ಅದು ಆನೆ ಬರುತ್ತೆ ಒಂದು ಬರುತ್ತಲ್ಲ, ಅದೇ ಯಾವಾಗ ಬರುತ್ತಾ ಅಂತ? ಒಂದೇ ಥರ ಯಾವ್ದಂತ ಹೇಳೋದು. ಫುಲ್ ಫಾಗು, ಫುಲ್ ಮಳೆ ಬೀಳ್ತಿದೆ. ಇಷ್ಟು ಜನ ಬಸ್ಗೆಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಇನ್ನೂ ತುಂಬ ಜನ ಇದ್ದಾರೆ. ಎಷ್ಟು ಜನ? ಒಂಥರ ಸಖತ್ತಾಗಿದೆ ಮಾತ್ರ ವೆದರ್ ಮಾತ್ರ. ಮಚ್ಚ ಹೆಂಗಿದೆ ವೆದರು? ಸೂಪರ್ ಆಗಿದೆ. ಕುಮೆ ತುಂಬಾ ಚಳಿ ಆಗ್ತಿದೆ. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀವಿ. ಕೆಳಗಡೆ ಹೋಗ್ಲಿಕ್ಕೆ ಜನ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ತುಂಬ ಜನ ಇದ್ದಾರೆ. ಒನ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನೀವು ಬಂದು ಒಂದ್ಸಲ ವಿಸಿಟ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು.